ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. 30 ನಿಮಿಷ 30 ಸುದ್ದಿಯೊಳಗೆ ರಾಜ್ಯ, ದೇಶ, ವಿದೇಶದಲ್ಲಿ ಆಗಿರುವಂತಹ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಪಕ್ಷದೊಳಗಿನ ಬಂಡಾಯ ನಿರೀಕ್ಷೆಯಂತೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. 16 ಶಾಸಕರ ಅನರ್ಹತೆ ಪ್ರಶ್ನಿಸಿ ಶಿಂದೆ ಬಣ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಬಂಡಾಯ ಶಾಸಕರ ವಿರುದ್ಧ ಮಹಾರಾಷ್ಟ್ರ ವಿಧಾನಸಭೆಯ ಉಪಸ್ಪೀಕರ್ ನರಹರಿ ಅವರು ಕೈಗೊಂಡಂತ ಇತ್ತೀಚಿನ ಕೆಲ ನಿರ್ಧಾರಗಳನ್ನು ಪ್ರಶ್ನಿಸಿ ಬಂಡಾಯ ನಾಯಕ ಏಕನಾಥ್ ಶಿಂದೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇಂದು ಅರ್ಜಿ ವಿಚಾರಣೆ ನಡೆಯಲಿದ್ದು ಎಲ್ಲರ ಗಮನ ಸುಪ್ರೀಂ ಕೋರ್ಟ್ ಮೇಲಿದೆ. ಮುಖ್ಯಮಂತ್ರಿ ಠಾಕ್ರೆ ವಿರುದ್ಧ 38ಕ್ಕೂ ಹೆಚ್ಚು ಶಾಸಕರು ಬಂಡಾಯ ಎದ್ದು ಗುವಾಹಟಿಗೆ ತೆರಳಿದ ಬೆನ್ನಲ್ಲೇ ಶಿವಸೇನೆ ವಿಧಾನಸಭೆಯಲ್ಲಿನ ತನ್ನ ಶಾಸಕಾಂಗ ಪಕ್ಷದ ನಾಯಕನ ಸ್ಥಾನದಿಂದ ಏಕನಾಥ್ ಶಿಂದೆ ಅವರನ್ನ ತೆಗೆದುಹಾಕಿತ್ತು. ಜೊತೆಗೆ ಶಿಂದೆ ಜಾಗಕ್ಕೆ ಅಜಯ್ ಚೌಧರಿ ಅವರನ್ನ ನೇಮಿಸಿತ್ತು. ಪಕ್ಷದ ಈ ಎರಡೂ ನಿರ್ಧಾರಗಳನ್ನು ವಿಧಾನಸಭೆಯ ಹಂಗಾಮಿ ಸ್ಪೀಕರ್ ನರಹರಿ ಅಂಗೀಕರಿಸಿದ್ರು. ಆದರೆ ಶಿವಸೇನೆಯಲ್ಲಿ ತಮಗೆ ಬಹುಮತ ಇರುವ ಕಾರಣ ತಮ್ಮದೇ ನಿಜವಾದ ಬಣ ಪಕ್ಷ ನಮ್ಮನ್ನ ನೂತನ ನಾಯಕನನ್ನಾಗಿ ಆಯ್ಕೆ ಮಾಡಿದೆ, ಹೀಗಾಗಿ ಚೌಧರಿ ನೇಮಕ ಅಸಿಂಧುಗೊಳಿಸಬೇಕು ಅಂತ ಶಿಂದೆ ಬಣ ಕೋರಿದೆ. ಜೊತೆಗೆ ಬಂಡಾಯ ಶಾಸಕರ ಕಚೇರಿಗಳ ಮೇಲೆ ಹಲವೆಡೆ ದಾಳಿ ನಡೆದಿರುವಂತಹ ಕಾರಣ ಮಹಾರಾಷ್ಟ್ರದಲ್ಲಿ ಶಾಸಕರ ಕುಟುಂಬಕ್ಕೆ ಹೆಚ್ಚಿನ ಭದ್ರತೆ ಒದಗಿಸುವಂತೆ ಮಹಾರಾಷ್ಟ್ರ ಸರ್ಕಾರಕ್ಕೆ ಸೂಚಿಸಬೇಕು ಅಂತ ಅರ್ಜಿಯಲ್ಲಿ ಶಿಂದೆ ಬಣ ಕೋರಿಕೆಯನ್ನು ಸಲ್ಲಿಸಿದೆ. ಬಂಡಾಯವನ್ನು ಹತ್ತಿಕ್ಕಲಿಕ್ಕೆ ಯತ್ನಿಸ್ತಾ ಇರುವಂತಹ ಶಿವಸೇನೆಗೆ ಮತ್ತಷ್ಟು ಆಘಾತವಾಗಿದೆ. ಪಕ್ಷದ ಮತ್ತೋರ್ವ ಶಾಸಕ ಸಚಿವ ಉದಯ್ ಸಾವಂತ್ ಉದ್ಧವ್ ಬಣ ಬಿಟ್ಟು ಬಂಡಾಯ ಬಣವನ್ನು ಸೇರಿಕೊಂಡಿದ್ದಾರೆ. ಈಗ ಮೂಲ ಮಹಾ ಅಘಾಡಿ ಸರ್ಕಾರದ 8ನೇ ಸಚಿವ ಬಂಡಾಯ ಬಣಕ್ಕೆ ಸೇರಿದಂತಾಗಿದೆ. ಸಾವಂತ್ ವಿಶೇಷ ವಿಮಾನದಲ್ಲಿ ಭಾನುವಾರ ಮುಂಬೈನಿಂದ ಗುವಾಹಟಿಗೆ ತೆರಳಿದ್ದಾರೆ. ಈ ಮೂಲಕ 56 ಶಾಸಕರ ಪೈಕಿ 39 ಶಾಸಕರು ಶಿಂದೆ ಬಣವನ್ನ ಸೇರಿದಂತಾಗಿದೆ. ಈ ಮಧ್ಯೆ ಸಂಸದ ಸಂಜಯ್ ರಾವತ್ ಮತ್ತೊಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಂಡಾಯ ಶಾಸಕರ ಆತ್ಮಗಳು ಸತ್ತಿವೆ, ಅವರ ದೇಹಗಳು ಮಾತ್ರ ಮುಂಬೈಗೆ ಮರಳ್ತಾ ಇದ್ದಾವೆ ಅಂತ ಶಿವಸೇನಾ ಸಂಸದ ಸಂಜಯ್ ರಾವತ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮುಂಬೈನಲ್ಲಿ ಮಾತನಾಡಿದಂತ ರಾವತ್, ಗುವಾಹಟಿಯಲ್ಲಿರುವಂತಹ 40 ಬಂಡಾಯ ಶಾಸಕರು ಜೀವಂತ ಶವಗಳಾಗಿದ್ದಾರೆ, ಅವರ ದೇಹಗಳು ಮಾತ್ರ ಇಲ್ಲಿಗೆ ಬರ್ತವೆ, ಆದರೆ ಅವರ ಆತ್ಮಗಳು ಮೃತಪಟ್ಟಿವೆ. ಮುಂದೆ ಏನಾಗುತ್ತದೆ ಎನ್ನುವಂಥದ್ದು ಆ ಶಾಸಕರಿಗೆ ತಿಳಿದಿದೆ ಎಂದು ವಾಗ್ದಾಳಿಯನ್ನು ನಡೆಸಿದ್ರು. 40 ಶವಗಳು ಅಸ್ಸಾಂನಿಂದ ಮಹಾರಾಷ್ಟ್ರಕ್ಕೆ ಬರಲಿವೆ. ಅವರೆಲ್ಲರನ್ನೂ ಕೂಡ ಮರಣೋತ್ತರ ಪರೀಕ್ಷೆಗಾಗಿ ನೇರವಾಗಿ ಶವಾಗಾರಕ್ಕೆ ಕಳುಹಿಸಲಾಗುತ್ತೆ ಅಂತ ವ್ಯಂಗ್ಯವಾಡಿದ್ರು. शिवसेनेचा बालेकिल्ला, शिवसेनेची खिंड लढवट ठेवली असे शेकडो शिवसैनिक, हजारो. मी व्यासपीठावरून समोर पाहत होतो. व्यासपीठावरून माझा आवाज येणार, माझा आवाज आता गुवाहाटीपर्यंत पण पोहोचतो, ऐकता येतो. ತ್ರಿಪುರದ 4 ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದಂತ ಉಪಚುನಾವಣೆ ಫಲಿತಾಂಶ ನಂತರ ಕಾಂಗ್ರೆಸ್ ಭವನದ ಎದುರು ಕಾಂಗ್ರೆಸ್ ಬಿಜೆಪಿ ಬೆಂಬಲಿಗರು ಘರ್ಷಣೆಯನ್ನು ಮಾಡಿಕೊಂಡಿದ್ದಾರೆ. ಘರ್ಷಣೆಯಲ್ಲಿ ತ್ರಿಪುರಾ ಪಿಸಿಸಿ ಮುಖ್ಯಸ್ಥ ಬಿರಜಿತ್ ಸಿನ್ಹಾ ಸೇರಿದಂತೆ 19 ಮಂದಿ ಗಾಯಗೊಂಡಿದ್ದಾರೆ. ಗುಂಪು ಸಂಘರ್ಷ ಎದುರಿಸಲಿಕ್ಕೆ ಪೊಲೀಸರು ಅಶ್ರುವಾಯು ಸಹ ಪ್ರಯೋಗವನ್ನು ಮಾಡಿದ್ದಾರೆ. ಸಿಎಂ ಬಸವರಾಜ ಬೊಮ್ಮಾಯಿ ಇಂದಿನಿಂದ 4 ದಿನಗಳ ಕಾಲ ಪಂಜಾಬ್ ಹಾಗೂ ಹರಿಯಾಣ ರಾಜಧಾನಿ ಚಂಡೀಗಢದಲ್ಲಿ ಇರಲಿದ್ದಾರೆ. ಚಂಡೀಗಢದಲ್ಲಿ 47ನೇ ಜಿಎಸ್ಟಿ ಕೌನ್ಸಿಲ್ ಮೀಟಿಂಗ್ನಲ್ಲಿ ಸಿಎಂ ಬೊಮ್ಮಾಯಿ ಭಾಗಿಯಾಗಲಿದ್ದಾರೆ. ಇಂದಿನಿಂದ ಚಂಡೀಗಢದಲ್ಲಿ ವಾಸ್ತವ್ಯ ಹೂಡಲಿದ್ದು ಗುರುವಾರ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ. ಸ್ಮಾರ್ಟ್ ಸಿಟಿ ಯೋಜನೆ ಕಾಲಮಿತಿಯಲ್ಲಿ ಪೂರ್ಣಗೊಳ್ಳದೇ ಇರೋದಕ್ಕೆ ಸಿಡಿಮಿಡಿಗೊಂಡಂತ ಬಸವರಾಜ ಬೊಮ್ಮಾಯಿ ವೇದಿಕೆಯ ಮೇಲೇನೆ ಅಧಿಕಾರಿಗೆ ತಾಕೀತನ್ನ ಮಾಡಿದಂತ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಹುಬ್ಬಳ್ಳಿಯ ಗಂಟಿಕೇರಿ ಕಾಲೋನಿಯಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಗಳ ವಿವಿಧ ಕಾಮಗಾರಿಗಳನ್ನು ಉದ್ಘಾಟನೆ ಮಾಡಿದಂತ ಅವರು ಸಮಾರಂಭದಲ್ಲಿ ಭಾಗವಹಿಸಿ ಸಿಎಂ ಅಧಿಕಾರಿಗಳ ವಿರುದ್ಧ ಅತೃಪ್ತಿಯನ್ನು ವ್ಯಕ್ತಪಡಿಸಿದರು. ಇಡೀ ಭಾರತ ದೇಶದಲ್ಲಿ ಸ್ಮಾರ್ಟ್ ಸಿಟಿ ಅಂತ ಮಾಡಿ ನಮ್ಮ ರಾಜ್ಯದಲ್ಲಿ 7 ಸ್ಮಾರ್ಟ್ ಸಿಟಿ ಆಯ್ಕೆ ಆಗಿದೆ. ಅದರಲ್ಲಿ ಹುಬ್ಬಳ್ಳಿ ಧಾರವಾಡ ಒಂದು. ಇದಕ್ಕೆ ಒಟ್ಟು ನಮ್ಮ
ಹುಬ್ಬಳ್ಳಿ ಧಾರವಾಡಕ್ಕೆ 555 ಕೋಟಿ ರೂಪಾಯಿ ಇದು ಖರ್ಚಾಗಿದೆ. ಇನ್ನೂ ಹಲವಾರು ಯೋಜನೆಗಳು ಪ್ರತಿಷ್ಠಿತ ಚಿತ್ರಕಲಾ ಪರಿಷತ್ ಅಧ್ಯಕ್ಷರಾಗಿ ಡಾಕ್ಟರ್ BL ಶಂಕರ್ ಆಯ್ಕೆಯಾಗಿದ್ದಾರೆ. ಸತತ 4ನೇ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು, ಉಪಾಧ್ಯಕ್ಷರಾಗಿ ಪ್ರೊಫೆಸರ್ KS ಅಪ್ಪಜ್ಜಯ್ಯ, ಪ್ರಭಾಕರ್ T, ಎ ರಾಮಕೃಷ್ಣ, ಪ್ರಧಾನ ಕಾರ್ಯದರ್ಶಿಯಾಗಿ ಶಶಿಧರ್ SN ಆಯ್ಕೆಯಾಗಿದ್ದಾರೆ. ಇವರಲ್ಲದೆ ಇತರ ಪದಾಧಿಕಾರಿಗಳ ಸ್ಥಾನಗಳಿಗೆ ಚುನಾವಣೆ ನಡೆದು ಆಯ್ಕೆ ಮಾಡಲಾಯಿತು. ಚುನಾಯಿತ ಪದಾಧಿಕಾರಿಗಳ ಅವಧಿ 3 ವರ್ಷಗಳಿರುತ್ತೆ. ಚಾಮರಾಜನಗರದಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿದೆ. ಬೆಂಗಳೂರು ದಿಂಡಿಗಲ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾಡಾನೆ ಹಿಂಡು ವಾಹನಗಳನ್ನು ಅಡ್ಡಗಟ್ಟಿ ಕಾರುಗಳನ್ನು ಜಖಂಗೊಳಿಸಿದೆ. ಚಾಮರಾಜನಗರ ತಮಿಳುನಾಡು ಗಡಿ ಭಾಗದ ಆಸನೂರು ಬಳಿ ಈ ಘಟನೆ ನಡೆದಿದೆ. ಕಾಡಾನೆಗಳನ್ನು ನೋಡ್ತಿದ್ದಂತೆ ಹೆದರಿದಂತ ಜನರು ವಾಹನಗಳನ್ನು ಅಲ್ಲೇ ಬಿಟ್ಟು ಸ್ವಲ್ಪ ಓಡಿದ್ರು. ಆನೆಗಳ ಉಪಟಳದಿಂದ ಕೆಲ ಕಾಲ ಹೆದ್ದಾರಿ ಜಾಮ್ ಆಗಿತ್ತು. ಎಲ್ಲ ಜನ ಹತ್ರಿ ಫಸ್ಟ್ ಗಾಡಿಲೆ ನೋಡಿ ನೋಡಿ ಹೋಯ್ತು ಆಯ್ತು ಇವತ್ತು ಹೋಯ್ತು ತುಮಕೂರಿನಲ್ಲಿ ಕಾಂಗ್ರೆಸ್ ನವಸಂಕಲ್ಪ ಸಭೆಯಲ್ಲಿ ಅಸಮಾಧಾನ ವ್ಯಕ್ತವಾಗಿದೆ. ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಎದುರೇ ಮಾಜಿ ಶಾಸಕ KN ರಾಜಣ್ಣ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ವೇದಿಕೆ ಮುಂಭಾಗದಲ್ಲಿ ಕೂರದೆ ಸಭೆಯ ಹಿಂದೆ ರಾಜಣ್ಣ ಕುಳಿತಿದ್ರು. ವೇದಿಕೆಗೆ ಬರುವಂತೆ KN ರಾಜಣ್ಣ ಬೆಂಬಲಿಗರು ಘೋಷಣೆಯನ್ನು ಕೂಗಿದ್ದಾರೆ. DKಶಿ ಸಹ ಆಹ್ವಾನಿಸಿದ್ದಾರೆ. ಆಗ ನಾನೀಗ ಕಾಂಗ್ರೆಸ್ ಪಕ್ಷದಲ್ಲಿ ಅಪರಾಧಿ ಎಂದು ರಾಜಣ್ಣ ಬೇಸರವನ್ನು ವ್ಯಕ್ತಪಡಿಸಿದ್ರು. ಕೊನೆಗೆ ಇರಿಸು ಮುರಿಸಿನ ಮನಸ್ಥಿತಿಯಲ್ಲೇ ವೇದಿಕೆಗೆ ಬಂದು ಉದ್ಘಾಟನೆಯಲ್ಲಿ KN ರಾಜಣ್ಣ ಭಾಗಿಯಾಗಿದ್ದರು. ಹುಬ್ಬಳ್ಳಿ ಧಾರವಾಡದ ಮಹತ್ವಾಕಾಂಕ್ಷೆಯ ಯೋಜನೆಗೆ ಮತ್ತೆ ಕೋಟಿ ವೆಚ್ಚವನ್ನ ಮಾಡಲಾಗಿದೆ. ಅವಳಿ ನಗರದ ಮಧ್ಯದ ಸುಗಮ ಸಂಚಾರಕ್ಕೆ ನಿರ್ಮಾಣವಾದಂಥ BRTS ಯೋಜನೆ ಉದ್ಘಾಟನೆಯಾಗಿ 3 ವರ್ಷ ಕಳೆದರೂ ಕೂಡ ತೊಂದರೆ ಮಾತ್ರ ತಪ್ಪಿಲ್ಲ. ಸುಗಮ ಸಂಚಾರ ಬದಲು ಹಣದ ಸಂಚಾರವಾಗಿದೆ. BRTS ಸಂಚಾರ ಹಾಗೂ ಸಾರ್ವಜನಿಕರ ಸಂಚಾರ ರಸ್ತೆ ಅವೈಜ್ಞಾನಿಕವಾಗಿ ನಿರ್ಮಾಣವಾಗಿದೆ. ಇದನ್ನು ಸರಿಪಡಿಸಲಿಕ್ಕೆ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ 70 ಕೋಟಿ ವ್ಯಯ ಮಾಡಲಿಕ್ಕೆ ಪಾಲಿಕೆ ನಿರ್ಧಾರವನ್ನು ಮಾಡಿದೆ. ಕೋಟಿ ಹಣ ದುರ್ಬಳಕೆ ಮಾಡಲಾಗ್ತಾ ಇದೆ ಅಂತ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. BRTS ಯೋಜನೆ ಯಾರು ಕೇಳಿರಲಿಲ್ಲ ಹುಬ್ಬಳ್ಳಿ ಧಾರವಾಡದ ಮಂದಿ. ಆ BRTS ಯೋಜನೆ ಅನ್ನುವಂತ ಬಿಳಿ ಆಣಿ ತಗೊಂಡ್ಬಂದದ್ದ ಈ ನಮ್ಮ ಜನಪ್ರತಿನಿಧಿಗಳು ಸರ್ಕಾರ. ಅದರ ಹೆಸರು ಮೇಲೆ ಸಾವಿರಾರು ಕೋಟಿ ಖರ್ಚು ಮಾಡಿ ಅದೊಂದು ಅವೈಜ್ಞಾನಿಕ ಯೋಜನೆಯನ್ನು ಇಲ್ಲಿ ಜಾರಿಗೆ ತಂದ. ಇವತ್ತು ಯೋಜನೆ ಜಾರಿಯಾಗಿ ಹೆಂಗೈತಂದ್ರೆ 80% ವೆಹಿಕಲ್ಗೆ ಕೇವಲ 20% ರಸ್ತೆ ಇಟ್ಟಾರ. ಬರೀ 20% ವೆಹಿಕಲ್ಗೆ 80% ರಸ್ತೆ ಇಟ್ಟಾರ. ಆ ತ್ವರಿತ ಮತ್ತು ಸುಗಮ ಸಾರಿಗೆ ಅಂತಕ್ಕಂಥದ್ದನ್ನ ಅದಕ್ಕೆ ಎಳ್ಳು ನೀರು ಬಿಟ್ಟಾರ. ಹೊರಗಡೆ ಜನ ಆಕ್ಸಿಡೆಂಟ್ ಆಗಿ ಸಾಯಕತ್ತಾರ. ಈಗ ಮತ್ತೆ ಜನ ಚೀತು ಅನ್ನನ ಮತ್ತೊಂದು ಹೊಸ ನಾಟಕ ಚಾಲೂ ಮಾಡ್ಯಾರ. ಏನಂದ್ರೆ ಈ 80% ವೆಹಿಕಲ್ಸ್ಗೆ ಇನ್ನೂ ಹೆಚ್ಚಿನ ರಸ್ತೆಯನ್ನ ಇವರು ಬಿಡ್ತಾರಂತ. ಅದಕ್ಕೆ 70 ಕೋಟಿ ಖರ್ಚು ಮಾಡ್ತಾರಂತ. ಇದು ಹೊಸ ಸೋಗಿದೆ. ರೊಕ್ಕ ಹೊಡಿ